ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಪದ್ಮಪುರಾಣದ ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ಕಲಹೋಪಾಖ್ಯಾನ ಎಂಬ ಒಂದು ಉಪಾಖ್ಯಾನವಿದೆ. ಅದರಲ್ಲಿ ದಶರಥ ರಾಜ ತನ್ನ ಪೂರ್ವ ವೃತ್ತಾಂತದಲ್ಲಿ ಏನು ಮಾಡಿದ ಪುಣ್ಯಕ್ಕೆ ಅವನು ದಶರಥನಾಗಿ ಹುಟ್ಟಿ ರಾಮನನ್ನೇ ತನ್ನ ಮಗನಾಗಿ ಪಡೆದ ಎಂಬ ಒಂದು ವೃತ್ತಾಂತವನ್ನು ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದೇನೆ. ಯಾವ ಪುಣ್ಯಕ್ಕಾಗಿ ದಶರಥ ರಾಜನಾಗಿ ಹುಟ್ಟಿದ, ಯಾವ ಪುಣ್ಯಕ್ಕೆ ಭಗವಂತನೇ ತನ್ನ ಮಗನಾಗಿ ಪಡೆದ ಎಂಬುದನ್ನು ಈ ವೃತ್ತಾಂತದಲ್ಲಿ ತುಂಬ ರೋಚಕವಾದ ವಿಚಾರವನ್ನು ತಿಳಿಸಲಿದೆ. ಈ ಕಲಹೋಪಾಖ್ಯಾನದಲ್ಲಿ ಒಂದು ಕಥೆ ಇದೆ. ಪೂರ್ವದಲ್ಲಿ ಕರವೀರಪುರ ಎಂಬ ಒಂದು ಊರು. ಆ ಊರಿನಲ್ಲಿ ಧರ್ಮವನ್ನು ತಿಳಿದವನಾದಂತಹ ಧರ್ಮದತ್ತ ಎಂಬ ಬ್ರಾಹ್ಮಣ ಇದ್ದ. ಅವನು ಬಹಳ ವಿಷ್ಣು ಭಕ್ತನಾಗಿದ್ದ. ವಿಷ್ಣುವಿಗೆ ಪ್ರೀತಿಕರವಾದಂಥ ವ್ರತಗಳನ್ನೇ ಮಾಡ್ತಾ ಇದ್ದ. ನಿತ್ಯವೂ ವಿಷ್ಣು ಪೂಜೆಯಲ್ಲೇ ಆಸಕ್ತನಾಗಿದ್ದ ಬ್ರಾಹ್ಮಣ. ನಿತ್ಯ ದ್ವಾದಶಾಕ್ಷರ ಮಂತ್ರವನ್ನು ಪಠಿಸ್ತಾ ಇದ್ದ, ಜಪಿಸ್ತಾ ಇದ್ದ. ಅತಿಥಿಗಳಲ್ಲಿ ಬಹಳ ವಿನಮ್ರತೆಯಿಂದ ಪ್ರೀತಿಯುಳ್ಳವನಾಗಿದ್ದ. ಅತಿ ಸತ್ಕಾರ್ಯವನ್ನು ಮಾಡುತ್ತಿದ್ದ. ಒಂದು ದಿವಸದಲ್ಲಿ ಕಾರ್ತಿಕ ಮಾಸದಲ್ಲಿ ಅವನು ಬೆಳಗಿನ ಜಾವ 3 ಗಂಟೆ ರಾತ್ರಿಯಲ್ಲಿಯೇ ಪಶ್ಚಿಮ ಜಾಗರ ಪೂಜೆಗಾಗಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಅಣುವು ಮಾಡಿಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದ. ಆ ಹೋಗುವ ದಾರಿಯಲ್ಲಿ ಒಂದು ಭಯಂಕರವಾದ ಒಂದು ಧ್ವನಿ ಕೇಳಿಸಿತ್ತು ಅವನಿಗೆ. ಎತ್ತ ಧ್ವನಿ ಬಂದಿತೋ ಅತ್ತ ತಿರುಗಿ ನೋಡಿದಾಗ ವಕ್ರವಾದ ಕೋರೆಹಳ್ಳುಳ್ಳ, ಚಂಚಲವಾದ, ಉದ್ದವಾದ ನಾಲಿಗೆಯುಳ್ಳ, ಕೆಂಪಾದ ಕಣ್ಣುಗಳು, ದಿಗಂಬರಳಾದ, ವಿವಸ್ತ್ರಳಾದ, ಒಣಗಿದ ಮಾಂಸವುಳ್ಳ, ಜೋಳುವ ತುಟಿಗಳುಳ್ಳ ರಾಕ್ಷಸಿಯೊಬ್ಬಳು ಅವನ ಕಣ್ಣಿಗೆ ಬಿದ್ಲು. ಅವಳನ್ನು ನೋಡಿ ಧರ್ಮದತ್ತನಿಗೆ ತುಂಬ ಭಯ ಆಯಿತು. ನಡುಗಿದ. ಭಯದಿಂದ ಪೂಜಾ ಸಾಮಗ್ರಿಗಳಿಂದ ಮತ್ತು ತಾನು ಇಟ್ಕೊಂಡಿದ್ದ ಆ ನೀರಿನಿಂದ, ತುಳಸಿ ನೀರಿನಿಂದ, ರೋಷದಿಂದ ಅವಳನ್ನು ಬಡಿದ. ಪರಮಾತ್ಮನ ನಾಮವನ್ನು ಸ್ಮರಿಸಿ ಆ ತುಳಸಿ ಸಹಿತವಾದ ನೀರನ್ನು ಅವಳ ಮೇಲೆ ಎರಚಿಬಿಟ್ಟ. ಅವಳ ಪಾಪವು ಥಟ್ಟನೆ ಪರಿಹಾರವಾಯಿತು. ಆ ನೀರು ಅವಳ ಮೇಲೆ ಪ್ರೋಕ್ಷಣೆ ಆದಂತೆ ಅವಳು ತನ್ನ ಪೂರ್ವ ಕರ್ಮವನ್ನೆಲ್ಲ ತಿಳಿದವಳಾಗಿ ಆ ಧರ್ಮದತ್ತನೆಂಬ ಬ್ರಾಹ್ಮಣನಿಗೆ ಉದ್ದಂಡ ನಮಸ್ಕಾರ ಮಾಡಿದ್ಲು. ಅವಳು ಹೇಳಿದ್ಲು ಬ್ರಾಹ್ಮಣನಿಗೆ, ಬ್ರಾಹ್ಮಣ ಶ್ರೇಷ್ಠನೇ, ನಾನು ಪೂರ್ವಕರ್ಮದಿಂದ ಇಂಥ ಅವಸ್ಥೆಯನ್ನು ಹೊಂದಿರುವೆನು. ಇನ್ನು ಮುಂದೆ ನನಗೆ ಉತ್ತಮ ಗತಿಯಾಗಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತ ಕೇಳಿದ್ಲು. ತನ್ನ ಮುಂಭಾಗದಲ್ಲಿ ನಮಸ್ಕಾರ ಮಾಡಿ ತನ್ನ ಪಾಪವು ಹೇಳಿಕೊಂಡಿದ್ದ ಆ ರಾಕ್ಷಸಿಯನ್ನು ನೋಡಿ ಬ್ರಾಹ್ಮಣನು ಆಶ್ಚರ್ಯವುಳ್ಳವನಾಗಿ ಕೇಳಿದ, ನೀನು ಪೂರ್ವದಲ್ಲಿ ಯಾರು, ಯಾವ ಕರ್ಮವನ್ನು ನೀನು ಮಾಡಿದ್ದೆ, ಹೇಗೆ ಅವಸ್ಥೆ ಬಂತು ಎಂದು ನನಗೆ ವಿವರಿಸು ಅಂತ ಹೇಳಿದ. ಅದಕ್ಕೆ ಆ ರಾಕ್ಷಸಿಯು ಹೇಳಿದ್ಲು ತನ್ನ ವೃತ್ತಾಂತವನ್ನು. ಬ್ರಾಹ್ಮಣ, ಪೂರ್ವದಲ್ಲಿ ನಾನು ಸೌರಾಷ್ಟ್ರ ನಗರ ಎಂಬ ಊರಿನಲ್ಲಿ ಭಿಕ್ಷು ಎಂಬ ಬ್ರಾಹ್ಮಣ ಇದ್ದ. ಅವನಿಗೆ ನಾನು ಹೆಂಡತಿಯಾಗಿದ್ದೆ. ನನ್ನ ಹೆಸರು ಕಲಹ ಅಂತ. ಹೆಸರಿಗೆ ತಕ್ಕಳಾಗಿ ನಾನು ಬರೀ ಜಗಳದಲ್ಲೇ ಪ್ರವೃತ್ತಳಾಗಿದ್ದೆ. ಅತಿ ದುಷ್ಟಳಾಗಿದ್ದೆ. ಒಂದು ದಿವಸದಲ್ಲೂ ನಾನು ಗಂಡನನ್ನು ಸರಿಯಾಗಿ ಮಾತನಾಡಿಸಲಿಲ್ಲ. ಶುಭ ಕಾರ್ಯವನ್ನು ಅವನ ಜೊತೆ ಸೇರಿ ಮಾಡಲಿಲ್ಲ. ನಾನು ಅವನ ಮಾತನ್ನೆಲ್ಲ ತಿರಸ್ಕರಿಸ್ತಿದ್ದೆ, ಮೀರುತ್ತಿದ್ದೆ. ಅವನಿಗೆ ಒಂದು ದಿವಸದಲ್ಲಿಯೂ ಸರಿಯಾಗಿ ಅಡುಗೆಯನ್ನು ಮಾಡಿ ಹಾಕಲಿಲ್ಲ. ನಿತ್ಯವೂ ನಾನು ಅವನೊಡನೆ ಬರೀ ಜಗಳವನ್ನೇ ಆಡ್ತಾ ಇದ್ದೆ. ಇದರಿಂದ ಅವನು ಬಹಳ ಬೇಸತ್ತು ಬೇರೆ ಒಂದು ವಿವಾಹವನ್ನು ಮಾಡಿಕೊಳ್ಳಲಿಕ್ಕೆ ಅಭಿಪ್ರಾಯಪಟ್ಟ. ಆಗ ನಾನು ಈ ವಿಷಯವನ್ನು ತಿಳಿದು ನಾನು ವಿಷವನ್ನು ತಿಂದು ಪ್ರಾಣ ಬಿಟ್ಟೆ, ಆತ್ಮಹತ್ಯೆ ಮಾಡಿಕೊಂಡೆ. ಆಗ ಯಮದೂತರು ಬಂದು ನನ್ನನ್ನು ಕಟ್ಟಿ ಎಳೆದುಕೊಂಡು ಹೋದರು. ಯಮದೇವರು ನನ್ನನ್ನು ನೋಡಿ ಚಿತ್ರಗುಪ್ತನಿಗೆ ಕೇಳಿದರು, ಚಿತ್ರಗುಪ್ತ, ಇವಳು ಏನು ಕರ್ಮವನ್ನು ಮಾಡಿರುವಳು ನೋಡಿ ಹೇಳು. ಇವಳು ಶುಭ ಕರ್ಮದ ಫಲವೇನು, ಅಶುಭ ಕರ್ಮದ ಫಲವೇನು, ಏನು ಅನುಭವಿಸಬೇಕು ಎಂದು ಸ್ವಲ್ಪ ನೋಡಿ ಹೇಳು ಅಂತ ಹೇಳಿದರು. ಆಗ ಚಿತ್ರಗುಪ್ತರು ನನ್ನನ್ನು ಬೆದರಿಸುತ್ತಾ ಹೇಳಿದರು, ಇವಳು ಒಂದು ಪುಣ್ಯವನ್ನೂ ಮಾಡಿಲ್ಲ. ತಾನು ರುಚಿಕರವಾದ ಅನ್ನವನ್ನು ಊಟ ಮಾಡಿ ಗಂಡನಿಗೆ ಹಾಕುತ್ತಿರಲಿಲ್ಲ. ಅದರಿಂದ
ವಲ್ಗುಲಿ ಎಂಬ ಪ್ರಾಣಿಯಾಗಿ ತನ್ನ ಮನವನ್ನು ತಾನೇ ತಿನ್ನುತ್ತಾಳೆ. ವಲ್ಗುಲಿ ಎಂಬ ಪ್ರಾಣಿ ತನ್ನ ಮಲವನ್ನು ತಾನೇ ತಿನ್ನುತ್ತಂತೆ. ಇವಳು ಇವಳು ನಿತ್ಯವೂ ಗಂಡನಲ್ಲಿ ದ್ವೇಷ ಮಾಡುತ್ತಿದ್ದು, ಗಂಡನೊಂದಿಗೆ ಜಗಳವಾಡುತ್ತಿದ್ದು. ಆದುದರಿಂದ ಇವಳು ಊರ ಮಲವನ್ನು ತಿಂದುವ ಹಂದಿಯಾಗಿ ಹುಟ್ಟಲಿ, ಒಂದು ಜನ್ಮದಲ್ಲಿ ವಲ್ಗುಲಿಯಾಗಿ ಹುಟ್ಟಲಿ, ಇನ್ನೊಂದು ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಲಿ. ಮತ್ತು ಇವಳು ಇನ್ನೊಂದು ಪಾಪ ಮಾಡ್ತಿದ್ಲಂತೆ, ನಿತ್ಯವೂ ಅಡಿಗೆ ಮಾಡಿದ ಪಾತ್ರೆಯಲ್ಲೇ ತಿಂತಾ ಇದ್ಲಂತೆ. ಆದುದರಿಂದ ತನ್ನ ಕೂಸನ್ನೇ ತಿನ್ನುವ ಬೆಕ್ಕಾಗಿ ಹುಟ್ಟಲಿ ಇನ್ನೊಂದು ಜನ್ಮದಲ್ಲಿ ಅಂತ. ತಾವು ಮಾಡಿದ ಎಲ್ಲರಿಗೂ ಇದೊಂದು ದೊಡ್ಡ ಧರ್ಮ ಸೂಕ್ಷ್ಮ. ತಾವು ಮಾಡಿದ ಅಡಿಗೆ ಪಾತ್ರೆಯಲ್ಲೇ ಮಿಕ್ಕಿದೆ ಅಂತ ಹೇಳಿ ಅದರಲ್ಲೇ ತಿನ್ನಬಾರದು ಅನ್ನೋದಕ್ಕೆ ಇದೊಂದು ದೊಡ್ಡ ಧರ್ಮಾಚರಣೆಯನ್ನ ತೋರಿಸಿಕೊಡುತ್ತೆ. ಆದ್ದರಿಂದ ಅವಳಿಗೆ ಇನ್ನೊಂದು ಜನ್ಮದಲ್ಲಿ ತನ್ನ ಕೂಸನ್ನೇ ತಿನ್ನುವ ಬೆಕ್ಕಾಗಿ ಹುಟ್ಟಬೇಕು ಅಂತ ಒಂದು ಜನ್ಮ. ಬೆಕ್ಕು ಸಾಧಾರಣವಾಗಿ ಒಂದು 4-5 ಮರಿಗಳನ್ನು ಹಡಿದ್ರೆ ಒಂದು ಮರಿಯನ್ನ ಅದು ತಾನೇ ತಿಂದು ಬಿಡುತ್ತಂತೆ. ಹಾಗೆ ಇವಳಿಗೆ ಒಂದು ಜನ್ಮದಲ್ಲಿ ವಲ್ಗುಲಿಯ ಜನ್ಮ, ಇನ್ನೊಂದು ಜನ್ಮದಲ್ಲಿ ಊರ ಹೊಲಸು ತಿನ್ನುವ ಹಂದಿಯ ಜನ್ಮ, ಇನ್ನೊಂದು ಜನ್ಮದಲ್ಲಿ ತನ್ನ ಮರಿಯನ್ನೇ ತಾನು ತಿನ್ನುವ ಬೆಕ್ಕಿನ ಜನ್ಮ ಬಂತು. ತನ್ನ ಗಂಡನನ್ನು ಕುರಿತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ಲಲ್ಲ, ಆದುದರಿಂದ ಇವಳು ಪ್ರೇತ ಶರೀರದಲ್ಲಿ ಇರಲಿ, ಅದೂ ಒಂದು ಶಾಪ ಆಯಿತು. ಇವಳನ್ನು ಭಟರು ಮರುದೇಶಕ್ಕೆ ಕರೆದುಕೊಂಡು ಅಲ್ಲಿ ಹೋಗಿಬಿಟ್ರು. ಅಲ್ಲಿ ಇವಳು ಪ್ರೇತಳಾಗಿ ಇದ್ಲು. ಇದನ್ನೆಲ್ಲ ಹೇಳಿದ್ಲು. ನಾನು 500 ವರ್ಷಗಳಿಂದ ಪ್ರೇತ ದೇಹದಲ್ಲಿ ಇದ್ದೇನೆ. ನಿತ್ಯವೂ ಪೂರ್ವಕರ್ಮದಿಂದ ಹಸಿವೆ ದಾಹಗಳಿಂದ ಪೀಡಿತಳಾಗಿರುವೆ. ಕೊನೆಗೆ ಹಸಿವೆಯಿಂದ ಒಂದು ದಿನ ತಾಳಲಾರದೆ ಒಬ್ಬ ವೈಶ್ಯನ ದೇಹದಲ್ಲಿ ಸೇರಿದ್ಲಂತೆ. ಅವನು ಕೃಷ್ಣವೇಣಿ ಸಂಗಮದಲ್ಲಿ ಬಂದು ವಾಸ ಮಾಡಿದಂತೆ. ಆಗ ಶಿವವಿಷ್ಣು ದೂತರು ಬಂದು ಬಲಾತ್ಕಾರವಾಗಿ ಅವನ ದೇಹದಲ್ಲಿ ಅಡಗಿದ್ದ ಈ ರಾಕ್ಷಸಿಯನ್ನ ಓಡಿಸಿದ್ರಂತೆ. ತರುವಾಯ ಹಸಿವೆಯಿಂದ ನಾನು ಬರುತ್ತಿರುವಾಗ ಬ್ರಾಹ್ಮಣ ಶ್ರೇಷ್ಠ, ನಿನ್ನನ್ನು ನೋಡಿದೆ. ನಿನ್ನ ಕೈಯಲ್ಲಿದ್ದ ತುಳಸಿ ಸಹಿತ ನೀರಿನಿಂದ ನನ್ನ ಪಾಪ ಇವತ್ತಿಗೆ ಪರಿಹೃತವಾಯಿತು. ನಾನು ಇನ್ನೂ 3 ಜನ್ಮದಲ್ಲಿ ಈ ಜನ್ಮದಲ್ಲೂ ಹೇಗೆ ಬಿಡುಗಡೆಯನ್ನು ಹೊಂದಬೇಕು ಅಂತ ಕೇಳಿದ್ಲು. ಪ್ರೇತತ್ವ ಕಳೆದ ಮೇಲೂ ಚಿತ್ರಗುಪ್ತರು ಹೇಳಿದಂತೆ ವಲ್ಗುಲಿ ಜನ್ಮ, ಹಂದಿ ಜನ್ಮ, ಬೆಕ್ಕಿನ ಜನ್ಮ ಇವೆಲ್ಲ ಅವಳು ಎತ್ತಬೇಕಾಗಿತ್ತು. ಇದರಿಂದ ಹೇಗೆ ನಾನು ಮುಕ್ತಿಯನ್ನು ಪಡೆಯಲಿ ಅಂತ ಪರಿಪರಿಯಾಗಿ ಕೇಳಿಕೊಂಡು, ಅದನ್ನು ಕೇಳಿ ಧರ್ಮದತ್ತನು, ತೀರ್ಥದಾನ ವ್ರತಾದಿಗಳಿಂದ ಪಾಪಗಳು ನಷ್ಟವಾಗ್ತದೆ, ಆದರೆ ನೀನು ಪ್ರೇತ ಜನ್ಮದಲ್ಲಿ ಇರೋದ್ರಿಂದ ವ್ರತಾದಿಗಳ ಅಧಿಕಾರವು ಪ್ರೇತಕ್ಕೆ ಇರುವುದಿಲ್ಲ. ನಿನ್ನ ಶ್ರಮವನ್ನು ನೋಡಿ ನನಗೆ ಬಹಳ ನೋವಾಗ್ತಾ ಇದೆ, ಬಹಳ ದುಃಖವಾಗ್ತಾ ಇದೆ. ನಿನ್ನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಬೇಕು ಎಂಬ ಮನಸ್ಸು ನನಗಾಗ್ತಾ ಇದೆ. ನಿನಗೆ ಇನ್ನು 3 ಜನ್ಮಗಳಿಗೆ ಕಾರಣವಾದ ಅತಿ ಉಗ್ರವಾದ ಪಾಪವಿದೆ. ಬೇರೆ ಯಾವ ಸಾಧನದಿಂದಲೂ ಆ ಪಾಪವು ಹೋಗಲಾರದು, ಈ ಪ್ರೇತತ್ವವು ಹೋಗಲಾರದು. ಆದುದರಿಂದ ನನ್ನ ಜನ್ಮದಿಂದ ಆರಂಭಿಸಿ ನಾನು ಮಾಡಿದ ಕಾರ್ತಿಕ ವ್ರತದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ನಿನಗೆ ಧಾರೆ ಎರೆಯುತ್ತೇನೆ ಅಂತ ಬ್ರಾಹ್ಮಣ ಹೇಳಿದರು. ಆದ್ದರಿಂದ ಉತ್ತಮವಾದ ಗತಿಯನ್ನು ಹೊಂದು. ಕಾರ್ತಿಕ ವ್ರತ ಪುಣ್ಯಕ್ಕೆ ಸಮಾನವಾದ ವ್ರತ ಅದು. ಅದಕ್ಕೆ ಇನ್ನೊಂದು ಸಮಾನವಾದ ವ್ರತ ಇನ್ನೊಂದಿಲ್ಲ. ಯಜ್ಞದಾನ ವ್ರತಗಳಿಗೂ ಅಧಿಕ ಸಮಾನರಾಗಲಾರದು ಅಂತ ಹೇಳ್ತಾರೆ. ಯಜ್ಞದಾನ ವ್ರತಗಳಿಗೂ ಮಿಗಿಲಾದಂಥದ್ದು ಕಾರ್ತಿಕ ಮಾಸದ ವ್ರತ ಎಂದು ಹೇಳಿ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸುತ್ತಾ ಆ ಧರ್ಮದತ್ತ ಬ್ರಾಹ್ಮಣ ನೀರಿನಿಂದ ಅವಳಿಗೆ ಅಭಿಷೇಕ ಮಾಡಿದನು. ಆಗ ಅವಳು ಪ್ರೇತತ್ವವನ್ನು ಕಳೆದುಕೊಂಡು ಅಗ್ನಿಯ ಜ್ವಾಲೆಯಂತೆ ಪ್ರಕಾಶಿಸಿದ್ಲು. ದಿವ್ಯ ರೂಪಳಾಗಿ ನಿಂತು ಆ ಬ್ರಾಹ್ಮಣನಿಗೆ ಭೂಮಿಯಲ್ಲಿ ಮತ್ತೆ ಉದ್ದಕ್ಕೆ ನಮಸ್ಕಾರ ಮಾಡಿದ್ಲು. ಬ್ರಾಹ್ಮಣ ಶ್ರೇಷ್ಠನೇ, ನಾನು ನಿನ್ನ ಅನುಗ್ರಹದಿಂದ ನರಕದಿಂದ ಬಿಡುಗಡೆಯನ್ನು ಹೊಂದಿದೆ. ನನ್ನ ಪ್ರೇತ ಜನ್ಮ ಮತ್ತೆ ಉಳಿದ 3 ಪ್ರಾಣಿ ಜನ್ಮಗಳನ್ನು ನಾನು ಅದರಿಂದ ವಿಮುಕ್ತನಾದೆ ಅಂತ ಹೇಳ್ತಾಳೆ. ಪಾಪ ಸಮುದ್ರದಲ್ಲಿ ಮುಳುಗುತ್ತಿದ್ದ ನನಗೆ ನೀನು ದೋಣಿಯಂತೆ ಉದ್ಧಾರಕನಾದೆ ಅಂತ ಹೊಗಳುತ್ತಾಳೆ. ಈ ರೀತಿಯಾಗಿ ಅವಳು ಹೇಳುತ್ತಿರುವಾಗಲೇ ಪ್ರಕಾಶಮಾನವಾದಂಥ ಒಂದು ವಿಮಾನ ಆಕಾಶದಲ್ಲಿ ಕೆಳಗೆ ಬಂದು ಇಳಿಯುತ್ತೆ. ಅದರಲ್ಲಿ ಪುಣ್ಯಶೀಲ ಮತ್ತು ಸುಶೀಲ ಎಂಬ 2 ವಿಷ್ಣುದೂತರು ಇರ್ತಾರೆ ಆ ವಿಮಾನದಲ್ಲಿ. ಅವರು ಅವಳನ್ನು ವಿಮಾನದಲ್ಲಿ ಕೂಡಿಸಿ ಆ 2 ವಿಷ್ಣುದೂತರು ಧರ್ಮದತ್ತನನ್ನು ಆ ವಿಮಾನದಿಂದ ನೋಡಿ ಆಶ್ಚರ್ಯವುಳ್ಳವರಾಗಿ, ಧರ್ಮದತ್ತನು ಕೂಡ ಆ ವಿಷ್ಣುದೂತರನ್ನು ನೋಡ್ತಾನೆ. ಆ ವಿಷ್ಣುದೂತರನ್ನು ನೋಡಿ ಧರ್ಮದತ್ತ ಬಹಳ ಆಶ್ಚರ್ಯವುಳ್ಳವನಾಗಿ ವಿಷ್ಣುದೂತರಿಗೆ ನಮಸ್ಕಾರ ಮಾಡ್ತಾನೆ. ಆಗ ಆ ವಿಷ್ಣುದೂತರು ಆ ವಿಮಾನದಿಂದ ಕೆಳಗಿಳಿದು ಬ್ರಾಹ್ಮಣ ಶ್ರೇಷ್ಠನಾದಂಥ ಧರ್ಮದತ್ತನ ಎಬ್ಬಿಸಿ ಮಾತುಗಳನ್ನು ಹೇಳ್ತಾರೆ. ನೀನು
ಉತ್ತಮವಾದ ಕಾರ್ಯವನ್ನು ಮಾಡಿರುವೆ. ಸರ್ವಕಾಲದಲ್ಲಿಯೂ ವಿಷ್ಣುವಿಗೆ ಪ್ರಿಯವಾದ ವ್ರತವನ್ನು ಆಸಕ್ತಿಯಾಗಿ ನೀನು ಮಾಡಿದೆ. ನೀನು ಬಾಲ್ಯದಿಂದ ಮಾಡಿರುವ ಕಾರ್ತಿಕ ವ್ರತದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಇವಳಿಗೆ ದಾನ ಮಾಡಿದ ಕಾರಣ ನಿನಗೆ 2 ಪಾಲು ಪುಣ್ಯವು ಬಂದಿರುವುದು. ನೀನು ಕೊಟ್ಟ ಪುಣ್ಯದಿಂದ ಇವಳು 100 ಜನ್ಮಗಳಲ್ಲಿ ಮಾಡಿದ ಪಾಪ ಪರಿಹೃತವಾಯಿತು. ನೀನು ಕೊಟ್ಟ ಸ್ನಾನದ ಪುಣ್ಯದಿಂದ ಇವಳ ಪಾಪ ಪರಿಹೃತವಾಯಿತು. ನೀನು ಕೊಟ್ಟ ಏಕಾದಶಿ ಜಾಗರದ ಪುಣ್ಯದಿಂದ ಇವಳಿಗೆ ಈ ವಿಮಾನ ಏರುವವಳಾದಳು. ಇವಳನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗೆವು. ನೀನು ಕೊಟ್ಟ ದೀಪದ ದಾನದಿಂದ ಇವಳ ದೇಹ ಪ್ರಕಾಶಮಾನವಾದ ದಿವ್ಯರೂಪ ಹೊಂದಿತು. ನೀನು ಕೊಟ್ಟ ತುಳಸಿ ಪೂಜೆಯ ಪುಣ್ಯದಿಂದ ಪರಮಾತ್ಮನ ಸಾನ್ನಿಧ್ಯ ಹೊಂದಿದಳು. ನೀನು ಮುಂದೆ ಹೇಳ್ತಾರೆ ಆ ವಿಷ್ಣುದೂತರು ಆ ಬ್ರಾಹ್ಮಣನಿಗೆ, ನೀನು ಈ ಜನ್ಮವು ಮುಗಿದ ಮೇಲೆ ನಿನ್ನ 2 ಪತ್ನಿಯರೊಂದಿಗೆ ಸಹಿತವಾಗಿ ವೈಕುಂಠಕ್ಕೆ ಹೋಗುವೆ. ನಿನ್ನಂತೆ ಯಾರು ಭಕ್ತಿಯಿಂದ ಪರಮಾತ್ಮನನ್ನು ಆರಾಧಿಸುವರೋ ಅವರು ನಿಜವಾಗಲೂ ಧನ್ಯರು ಬ್ರಾಹ್ಮಣ, ಕೃತಕೃತ್ಯರು. ಅವರು ಜನ್ಮದಲ್ಲಿ ಸಫಲರು. ಭಗವಂತನು ಚೆನ್ನಾಗಿ ಆರಾಧಿಸಿ ಯಾವ ಫಲವನ್ನು ಬೇಕಾದರೂ ಭಗವಂತ ಕೊಡ್ತಾನೆ. ಉತ್ತಾನಪಾದ ರಾಜನ ಮಗನಿಗೆ ಧ್ರುವಲೋಕವನ್ನೇ ಕೊಡಲಿಲ್ವಾ? ಅವನ ನಾಮವನ್ನು ಭಕ್ತಿಯಿಂದ ಸ್ಮರಿಸಿದರೆ ಉತ್ತಮವಾದ ಗತಿ ನಿನಗಾಗ್ತದೆ. ಮೊಸಳೆಗೆ ಸಿಕ್ಕಿದ ಗಜೇಂದ್ರನನ್ನು ಭಗವಂತ ಸ್ಮರಣೆಯಿಂದಲೇ ಬಿಡುಗಡೆ ಮಾಡಿದ. ನೀನು ಭಗವಂತನನ್ನು ಚೆನ್ನಾಗಿ ಪೂಜಿಸಿರುವೆ. ನಿನಗೂ ಪರಮಾತ್ಮನು ತನ್ನ ಸಾನ್ನಿಧ್ಯವನ್ನು ಕೊಡ್ತಾನೆ. ನೀನು ಭಗವಂತನ ಸನ್ನಿಧಾನದಲ್ಲಿ 2 ಪತ್ನಿಯರಿಂದ ಕೂಡಿಕೊಂಡು ಬಹುಸಾವಿರ ವರ್ಷ ನೀನು ಭಗವಂತನ ಲೋಕದಲ್ಲಿ ಕಳೆಯುವೆ. ಆ ಪುಣ್ಯವೆಲ್ಲ ಕ್ಷಯವನ್ನು ಹೊಂದಿದಾಗ ಭೂಮಿಯಲ್ಲಿ ಸೂರ್ಯವಂಶದಲ್ಲಿ ದಶರಥ ರಾಜನಾಗಿ ನೀನು ಮತ್ತೆ ಹುಟ್ಟಿ ಬರುವೆ. ನಿನ್ನ 2 ಹೆಂಡತಿಯರು ನಿನಗೆ ಹೆಂಡತಿಯರಾಗುವರು. ಈ ರಾಕ್ಷಸಿ ಏನು ನಿನ್ನ ಪುಣ್ಯದಿಂದ ಉದ್ಧಾರ ಆದ್ಲಲ್ಲ, ಅವಳು ನಿನಗೆ 3ನೇ ಹೆಂಡತಿಯಾಗಿ ಬರುತ್ತಾಳೆ. ಅವಳಲ್ಲಿ ಪರಮಾತ್ಮನು ನಿನಗೆ ಮಗನಾಗಿ ಅವತರಿಸ್ತಾನೆ. ನೀನು ಪರಮಧನ್ಯನಾಗಿರುವೆ. ನೀನು ಕೊಟ್ಟ ಪುಣ್ಯದಿಂದ ಇವಳನ್ನು ಭಗವಂತನ ಲೋಕಕ್ಕೆ ಕರೆದುಕೊಂಡು ಹೋಗ್ತೇವೆ. ಇನ್ನು ನಮಗೆ ಅನುಮತಿ ಕೊಡು ಎಂದು ಹೇಳಿ ಪರಮಾತ್ಮನಲ್ಲಿ ಮಾಡಿರುವ ಭಕ್ತಿಯೇ ಅವನ ಸಂತೋಷಕ್ಕೆ ಕಾರಣವೆಂಬ ವಿಷಯದಲ್ಲಿ ಚೋಳರಾಜ ಮತ್ತು ವಿಷ್ಣುದಾಸ ಎಂಬ ಬ್ರಾಹ್ಮಣರ ಚರಿತ್ರೆಯನ್ನು ಆ ವಿಷ್ಣುದೂತರು ಹೇಳಿ ಕಲಹೆಯನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋಗ್ತಾರೆ. ಧರ್ಮದತ್ತನು ಕಾರ್ತಿಕ ವ್ರತದಲ್ಲಿ ವಿಶ್ವಾಸವುಳ್ಳವನಾಗಿ ಆ ವ್ರತವನ್ನು ಮಾಡಿಕೊಂಡು ಕೊನೆಗೆ ಪತ್ನಿಯರೊಂದಿಗೆ ಸಹಿತವಾಗಿ ಭಗವಂತನ ಲೋಕಕ್ಕೆ ಹೋಗ್ತಾನೆ. ತನ್ನ ಪುಣ್ಯವನ್ನೆಲ್ಲ ಅಲ್ಲಿ ಅನುಭವಿಸ್ತಾನೆ. ಪುಣ್ಯ ಕ್ಷಯವಾದ ಮೇಲೆ ಭೂಲೋಕದಲ್ಲಿ ಆ ಧರ್ಮದತ್ತ ಬ್ರಾಹ್ಮಣನೇ ಸೂರ್ಯವಂಶದಲ್ಲಿ ದಶರಥ ರಾಜನಾಗಿ ಹುಟ್ಟಿ ಆ ಕಲಹೆ ಇವಳಿಂದ ವಿಮುಕ್ತಳಾದ್ಲಲ್ಲ, ಆ ಕಲಹೆಯೇ ಕೌಸಲ್ಯಾಗಿ ಹುಟ್ಟಿ ಇವನ ಹೆಂಡತಿಯಾಗಿ ಬರ್ತಾಳೆ. ಆ ಕಲಹೆ ಕೌಸಲ್ಯಾಗಿ ಹುಟ್ಟಿದ ಮೇಲೆ ಪರಮಾತ್ಮನಾದ ರಾಮದೇವರು ಆ ಕಲಹೆಯ ಗರ್ಭದಲ್ಲಿ ಅಂದರೆ ಆ ಕಲಹೆಯಲ್ಲಿ ಅವತಾರ ಮಾಡಿ ದಶರಥನ ಮಗನಾಗಿ ಬರ್ತಾನೆ ಎಂಬ ಈ ವೃತ್ತಾಂತವನ್ನು ನಮಗೆ ಪದ್ಮಪುರಾಣದ ಕಾರ್ತೀಕ ಮಾಸದ ಮಹಾತ್ಮೆಯಲ್ಲಿ ನಮಗೆ ಅದ್ಭುತವಾದ ರೋಚಕವಾದ ಕಥೆ ಗೊತ್ತಾಗ್ತದೆ. ಭಗವಂತನ ಕಾರುಣ್ಯ ಎಂಥದ್ದು ಅಂತಂದರೆ, ಇಷ್ಟು ನೀಚ ನಿಕೃಷ್ಟ ಪಾಪಗಳನ್ನು ಮಾಡಿದಂಥ ಕಲಹೆ ಒಂದು ಕಾಲದಲ್ಲಿ ಪ್ರೇತ ಜನ್ಮವನ್ನು ಪಡೆದು ಸಾಕಷ್ಟು ಅನುಭವಿಸಿದ್ಲು. ಆದರೆ ಬ್ರಾಹ್ಮಣನ ಒಂದು ಪುಣ್ಯದ ಧಾರೆಯಿಂದ ಆ ಕಲಹೆಗೆ ಶಾಪ ವಿಮೋಚನೆಯೇ ಆಯಿತು. ಕೊನೆಗೆ ಎಂಥ ಜನ್ಮ ಬಂತು ಮುಂದೆ ಅಂತಂದರೆ, ಭಗವಂತನನ್ನೇ ಮಗನಾಗಿ ಪಡೆಯುವಂಥ ಜನ್ಮ ಬಂತು. ಅಂದರೆ ಭಗವಂತನನ್ನು ನಂಬಿದರೆ ಎಂಥ ಕಡುಪಾಪಿಯನ್ನು ಉದ್ಧಾರ ಮಾಡಿ ಅವನಿಗೆ ಎಂಥ ಒಂದು ಸ್ಥಾನವನ್ನು ಕೊಡ್ತಾನೆ ಅಂತಂದರೆ, ಅವರಲ್ಲೇ ಅವನು ಹುಟ್ಟಿ ಬರುವಂಥ ಸ್ಥಾನ, ಅವನಿಗೆ ತಾಯಿ ಆಗುವಂಥ ಸ್ಥಾನ, ಅವನಿಗೆ ತಂದೆ ಆಗುವಂಥ ಸ್ಥಾನ, ಏನು ಬೇಕಾದರೂ ಭಗವಂತ ಕೊಡ್ತಾನೆ. ಭಗವಂತನಲ್ಲಿ ನಿಶ್ಚಲವಾದ ನಂಬಿಕೆ ಇಡಬೇಕು. ಸದಾ ಭಗವಂತನನ್ನು ಸ್ಮರಣೆ ಮಾಡಬೇಕು. ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಪಾಪಕರ್ಮಗಳನ್ನು ನಾವು ಮಾಡ್ತಾನೇ ಇರ್ತೀವಿ, ಮುಂದಕ್ಕೂ ಮಾಡ್ತೀವಿ. ಮನುಷ್ಯ ಸಹಜವಾದಂಥ ಪ್ರವೃತ್ತಿ ನಮ್ಮದೆಲ್ಲ. ಹೀಗಿದ್ದಾಗ ಇಂಥ ಕಥೆಗಳನ್ನು ಕೇಳಿದಾಗ ನಮಗೆ ಸದಾ ನಿರಂತರ ಭಗವದ್ಧ್ಯಾನದಲ್ಲಿ ಇರಬೇಕು. ನಿತ್ಯ ಭಗವಂತನ ಪೂಜೆ, ಧ್ಯಾನ, ಜಪತಪಾದಿಗಳಲ್ಲಿ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ದೊಡ್ಡ ನೀತಿಯನ್ನು ಈ ಕತೆ ನಮಗೆ ತಿಳಿಸ್ಕೊಡ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.